ಪಾರ್ವತಿ ಪರಮೇಶ್ವರ ಮಾಡೋದೆಲ್ಲ ಅವಾಂತರ. ಈ ಗೊಂಬೆ ಚೆನ್ನಾಗಿ ಮಾತಾಡುತ್ತಲ್ವೇನೋ? ಡಿಂಕು, ವಿದ್ಯುತ್ ಶಕ್ತಿಗೂ ಮಿಂಚುಗಿರುವ ವ್ಯತ್ಯಾಸ ಏನು? ಏನಂಗಂದ್ರೆ ಮಿಂಚಿಗೂ ವಿದ್ಯುತ್ ಶಕ್ತಿಗೂ ಏನ್ ವ್ಯತ್ಯಾಸ? ವೆರಿ ಸಿಂಪಲ್ ಕ್ವಶನ್. ಮಿಂಚು ಗರ್ಲ್ ಫ್ರೆಂಡ್ ಇದ್ದಂಗೆ ಹಿಂಗ್ ಬಂದ್ ನನ್ಗೆ ಗೊತ್ತಾಯ್ತದೆ. ವಿದ್ಯುತ್ ಶಕ್ತಿ ಇದೆಯಲ್ಲ ಅದು ಹೆಂಡತಿ ಇದ್ದಂಗೆ, ಇತ್ಲ ಕಡೆ ತವ್ರ ಮನೇಲೂ ಇರಲ್ಲ, ಅತ್ಲ ಕಡೆ ಗಂಡನ ಮನೇಲೂ ಇರಲ್ಲ. ಹೋಗಿ ಬಂದು ಪ್ರಾಣ ಹಿಂಟೋ ಇರುತ್ತೆ. ಅಕ್ಕ ಇದು ಯಾರೇನ್ ಕೇಳಿದ್ರು ಉತ್ತರ ಕೊಡ್ತೈತಲ್ಲ, ಎಷ್ಟು ಓದೈತಿ? ನಿನ್ಗಿಂತ ಜಾಸ್ತಿ. ಅಕ್ಕ ಇಂತ ಒಮ್ಮೆ ನನ್ನ ಮನೆಗೆ ತಂದಿಟ್ಕೊಂಡ್ಬಿಡೋಣ, ನಾವ್ ಕೇಳಿದ್ಗೆಲ್ಲ ಉತ್ತರ ಕೊಡ್ತೈತಿ. ನಿಮ್ ಮಾಮನ ಇಲ್ವೇನೋ? ಅವ್ರು ಒಂಥರ ಮಾತಾಡೋ ಗೊಂಬೆನೆ. ಅವೇ ಅಂತ ಗೊಂಬೆ, ಇದಕ್ ಗೊತ್ತಿರೋದು ಹಂಗೇನ್ ಗೊತ್ತೈತಿ? ಸುಬ್ಬು, ನಂಗ ಆ ಕಲಾವಿದೆ ಕಂಡ್ರೆ ತುಂಬಾ ಇಷ್ಟ ಕಣೋ. ಅವಳ ಒಂದ್ಸಲಿ ನಮ್ಮ ಮನೆ ಕರ್ಸ್ಬಿಟ್ಟು ಶೋ ಮಾಡಿಸ್ಬೇಕು ಅಂತ ಆಸೆ ಕಣೋ. ಹಲೋ ಬಾರು, ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳು ಕಣೆ. ಥ್ಯಾಂಕ್ ಯು ವೈಶಾಲಿ. ನೀನೇ ನೋಡು ಮೊದ್ಲು ಫೋನ್ ಮಾಡಿದ್ದು. ನಮ್ಮ ಮನೇಲಿ ಯಾರಿಗೂ ನನ್ ಬಗ್ಗೆ ಕಾಳಜಿನೇ ಇಲ್ಲ ಕಣೆ. ಏನ್ ಮಾಡ್ತಿದ್ದೆ? ದೇವ್ರು ಪೂಜೆ ಮಾಡಿ ನನ್ ಪತಿ ಪರಮೇಶ್ವರ ಒಳ್ಳೆ ಬುದ್ಧಿ ಕೊಡಪ್ಪ ಅಂತ ಕೇಳ್ಕೊಂಡೆ. ಮುಂದಿನ ವರ್ಷದೊಳಗೆ ನಿನ್ ಗಂಡಂಗ್ ಒಳ್ಳೆ ಬುದ್ಧಿ ಕೊಡ್ತಾನೆ ಬಿಡು. ಬಾಯ್ ಕಣ. ಹಾಯ್ ಪಾರ್ವತಿ ಪರಮೇಶ್ವರ ಅಂಡ್ ಫ್ಯಾಮಿಲಿ. ಹಾಯ್ ಹ್ಯಾಪಿ ಆನಿವರ್ಸರಿ. ಥ್ಯಾಂಕ್ ಯು. ಹೊಡಿ ತಗಡಿ, ಅಕ್ಕ ಮಾತಾಡೋ ಗೊಂಬೆ ಬಂದೈತಿ. ನಿಮ್ಮ ಅಕ್ಕಂಗೆ ಇವತ್ತು ವೆಡ್ಡಿಂಗ್ ಆನಿವರ್ಸರಿ ವಿಶ್ ಮಾಡೋಣ ಅಂತ ಬಂದೆ. ಯಾರು ಹೇಳಿದ್ದು? ಅಯ್ಯೋ, ನಿಮ್ ಪತಿ ಪರಮೇಶ್ವರ್ ಅವ್ರು ಇದಾರಲ್ಲ, ಅದೇ ಭಯಂಕರ ನಟ. ನಟ ಭಯಂಕರ. ಅವ್ರು ಫೋನ್ ಮಾಡ್ಬಿಟ್ಟು ಡಿಂಕು ಕಂಡ್ರೆ ನಮ್ ವೈಫ್ ತುಂಬಾ ಇಷ್ಟ, ಇವತ್ ನಮಗ್ ವೆಡ್ಡಿಂಗ್ ಆನಿವರ್ಸರಿ ಇದೆ, ದಯವಿಟ್ಟು ಕರ್ಕೊಂಬಂದು ಡಿಂಕುನ ವಿಶ್ ಮಾಡಿಸ್ಬಿಡಿ ಅಂತ ಹೇಳಿದ್ರು. ಫೋನ್ ಮಾಡಿದ್ರು, ಅದಕ್ಕೆ ಬಂದ್ವಿ. ಏನ್ ಮಾಡ್ತಿ? ಅಯ್ಯಪ್ಪ, ನೀನೇನು ಮನ್ಸನ? ಒಳ್ಳೆ ದೇವ್ರ ತರ ಕಾಣಿಸ್ತಾ ಇದೆಯಾ. ನಿನಗೆ ಇಷ್ಟವಾದ ಬಣ್ಣದ ಸೀರೆ ತಂದೀನಿ. ತುಂಬಾ ಚೆನ್ನಾಗಿದೆ ರೀ. ಹೋದ್ ವಾರನೇ ತಂದಿದ್ದೆ, ಆ ಕಬೋರ್ಡ್ ಅಲ್ಲಿ ಇಟ್ಟಿದ್ದೆ. ಮ್ಯಾರೇಜ್ ಆನಿವರ್ಸರಿ ಸಹ ಕೋಣ ಅಂತ ಸುಮ್ಮನೆ ಇದ್ದಮ್ಮ. ಯಾಕ್ರಿ ಹೇಳಲಿಲ್ಲ? ಸರ್ಪ್ರೈಸ್ ಅಮ್ಮ. ನಾವು ಹೊರಡೋಣವ? ಯಾಕೆ? ಲವ್ ಸೀನ್ ಶುರು ಆಯ್ತಲ್ಲ. ಆದ್ರೆ ಇದು ಹಗಲು ಅಂತ ಅವ್ರಿಗೆ ಗೊತ್ತು. ಹಗಲು ಅಂತ ಅವ್ರಿಗೆ ಗೊತ್ತು, ಆದ್ರೆ ಎಫೆಕ್ಟ್ ನೈಟ್ ಇದೆಯಲ್ಲ. ನಿಮ್ ಮ್ಯಾರೇಜ್ ಆನಿವರ್ಸರಿಗೆ ಈ ಡಿಂಕುನ್ ಕರ್ಸಿರೋದು ತುಂಬಾ ಖುಷಿ ಆಯ್ತು. ನನಗೂ ಅಷ್ಟೇ. ನೀವೆಲ್ಲಾ ಲೇಡೀಸು ಬಂದಿದ್ದು ತುಂಬಾ ಖುಷಿ ಆಯ್ತು. ಎಲ್ರು ಕ್ಯಾರೆಟ್ ಹಲ್ವಾ ತಿನ್ಕೊಂಡು ಹೋಗಿ. ಆಯ್ತಾಯ್ತು. ನಮ್ ಮಹಿಳಾ ಸಂಘದಿಂದ ಒಂದ್ ಮನೋರಂಜನೆ ಕಾರ್ಯಕ್ರಮ ಇಟ್ಕೋಬೇಕು ಅಂತಿದೀವಿ. ಮಾತಾಡೋ ಗೊಂಬೆ ಕಾರ್ಯಕ್ರಮ ಇಟ್ಕೋಬೋದಲ್ವಾ? ಅವ್ರಿಗೆ ಹೇಳೋ ಜವಾಬ್ದಾರಿನ ನೀವೇ ತಗೋಬೇಕು. ಅದ್ಯಾ ಮಹಾವಿದ್ಯೆ. ಆದ್ರೂ ನಮ್ಮಲ್ಲಿ ಯಾರಾದ್ರೂ ಒಬ್ರು ಮಾಡಿದ್ರೆ ಅದಕ್ಕೆ ಬೆಲೆ ಜಾಸ್ತಿ. ನಮ್ ಪಾರನೆ ಮಾಡ್ತಾಳೆ. ಆ ವಿದ್ಯೆ ಕಲ್ತಿದ್ದೀರಾ? ಅಯ್ಯೋ, ಅವಳ ಧ್ವನಿ ಮಾಯನೆ ಕಲ್ತಿದ್ದಾಳೆ. ನೀವೇನು ಯೋಚನೆ ಮಾಡ್ಬಿಡಿ, ಚೆನ್ನಾಗಿ ಪ್ರೋಗ್ರಾಮ್ ಮಾಡ್ತಾಳೆ. ನಾವಿಬ್ರು ಸೇರ್ಕೊಂಡು ಪ್ರೋಗ್ರಾಮ್ ಅರೇಂಜ್ ಮಾಡ್ತೀವಿ ಬಿಡಿ. ಥ್ಯಾಂಕ್ ಯು. ಬಾಯ್ ಬಾಯ್. ಪಿಂಕು, ಎಲ್ರಿಗೂ ಗುಡ್ ಮಾರ್ನಿಂಗ್ ಹೇಳು. ಗುಡ್ ಮಾರ್ನಿಂಗ್. ನೀ ಗಿಡ್ಡಗಿದೆ ಅಂತ ಎಲ್ರಿಗೂ ಗುಡ್ ಮಾರ್ನಿಂಗ್ ಹೇಳ್ತಿದ್ದೇನೋ? ಗುಡ್ ಮಾರ್ನಿಂಗ್ ಹೇಳೋ. ಗುಡ್ ಮಾರ್ನಿಂಗ್. ನಾನು ನೋಡದ. ಏನ್ ನಿಮ್ ಹೆಸರು? ನಾನು ವೇದಾ ಫ್ರಮ್ ರೇಡಿಯೋ ನಾದ. ಎಲ್ಲವ್ರ ನೀವು ಬಹಳ ಚಲೋ ಅದೀರಿ. ಐ ಲವ್ ಯು. ನೀನು ಪಾರ್ವತಿ ಅವ್ರಿಗೆ ಏನಾಗ್ಬೇಕು? ನಿಮಗಣ್ಣ ನಿಮಗೆ ಏನಾಗಬೇಕು? ಇನ್ಯಾರಾದ್ರೂ ಏನಾದ್ರೂ ಪ್ರಶ್ನೆ ಕೇಳಂಗಿದ್ರೆ ಕೇಳಿ. ಮೆಟ್ರೋ ಕಾಮಗಾರಿ ಮುಗಿಯೋದು ಯಾವಾಗ? ಮಂತ್ರಿಗಳು ಬಂದು ಕೊಡ್ಬೇಡ. ನಮ್ ದೇಶದಲ್ಲಿ ಆಹಾರ ಪದಾರ್ಥಗಳ ಬೆಲೆ ಇಳಿಯೋದು ಯಾವಾಗ? ನಮ್ಮ ಅಜ್ಜಿಗೆ ಕಡೆ ಬಿಸಿ ಬಂದೇನೆ. ಪಿಂಕು, ತರಲೆ ಜಾಸ್ತಿ ಆಯ್ತು. ಇದನ್ನ ನೀವು ಎಲ್ಲಿಂದ ಹೇಳ್ಕೊಂಡ್ ಬಂದ್ರಿ? ಹುಬ್ಳಿಯಿಂದ. ನೋಡಿ, ನಮ್ ಪಾರ್ವತಿ ಅವರು ಹೊಸ ಗೊಂಬೆನ ರೆಡಿ ಮಾಡಿ ನಮ್ಗೆ ಒಳ್ಳೆ ಕಾರ್ಯಕ್ರಮನ ಕೊಟ್ಟಿದ್ದಾರೆ. ಇದು ತುಂಬಾ ಯಶಸ್ವಿಯಾದ ಕಾರ್ಯಕ್ರಮ ಅಂತ ನನ್ಗನ್ನಿಸ್ತಾ ಇದೆ. ಪ್ರೋಗ್ರಾಮ್ ಯಶಸ್ವಿ ಆಗೈತಿ. ನಂದು ವೇದವ್ರ ಮದುವೆ ಯಾವಾಗ ಮಾಡ್ತೀರಿ? ಯಾರ ನೀನ? ಸುಬ್ರಹ್ಮಣ್ಯ. ಅಂದ್ರೆ ಸುಬ್ಬುಗೆ ವೇಷ ಹಾಕ್ತಿದ್ರಾ? ರೀ, ನಿಮ್ ಜಗಳ ಆಮೇಲೆ ಮುಂದುವರ್ಸ್ಕೊರಿ. ಈಗ ನಂದು ವೇದವ್ರ ಮದುವೆ ಯಾವಾಗ ಮಾಡ್ತೀರಿ ಹೇಳ್ರಿ.